ಫ್ರೆಂಡ್ಸ್, ಇಲ್ಲಿ ನಮ್ಮಮ್ಮ ಚಿಕನ್ ಹಾಕೊತವ್ರೆ ತೊಳೆಯೋಕ್ಕೆ. ನೋಡಿ, 3 ಸಲ ಚಿಕನ್ನ ತೊಳ್ಕೊಬೇಕು. ಫಸ್ಟು ನೀರು ಹಾಕಿ ತೊಳಿಬೇಕು, ಸೆಕೆಂಡು ಅರಿಶಿನ ಹಾಕಿ ತೊಳಿಬೇಕು, ಮತ್ತೆ ನೀರು ಹಾಕ್ಕೊಂಡು ತೊಳ್ಕೊಬೇಕು. ಸೊ ಈ ಪ್ರೋಸೆಸ್ ಹಂಗೆ 3 ಟೈಮ್ ರಿಪೀಟ್ ಆಗುತ್ತೆ. ಚಿಕನ್ ಆಗೋಷ್ಟರಲ್ಲಿ ಇಲ್ಲಿ ಅನ್ನ ಇಟ್ಕೊಂಡಿದ್ದೀವಿ ನಾವು. ನೋಡಿ, ಈಗ ಅರಿಶಿನ ಹಾಕ್ತಾಯಿದ್ದೀವಿ ತೊಳ್ಕೊಳಕ್ಕೆ. ಚೆನ್ನಾಗಿ ತೊಳ್ಕೊಬೇಕು. ಅರಿಶಿನ ಹಾಕಿರೋ ನೀರಿಗೆ ಚಿಕನ್ ಹಾಕಿ ತೊಳ್ಕೊತಾ ಇದ್ದೀವಿ. ಈಗ ನೋಡ್ತಾ ಇದ್ದೀರಾ. ಬನ್ನಿ ನಾವು ಹೋಗಿ ಹೆಲ್ಪ್ ಮಾಡೋಣ. ಮಮ್ಮಿ, ನಾನು ಒಂದ್ಸರಿ ಈರುಳ್ಳಿ ಕಟ್ ಮಾಡಿಕೊಡ್ಲಾ? ಹಾಂ, ಇಲ್ಲಿ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಿಂಬೆ ನೆನ್ಕೋತಾ ಇದ್ದೀವಿ, ಯಾಕಂದರೆ ಸ್ಮೆಲ್ ಬರಬಾರ್ದಲ್ವಾ. 3 ಸರಿ ತೊಳ್ಕೊಂಡಾದ್ಮೇಲೆ ಆ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಚಿಕನ್ ಸ್ಮೆಲ್ ಬರಬಾರ್ದು ಅಂದ್ಬಿಟ್ಟು ಈ ಥರ ನಿಂಬೆನ ಹಿಂಡ್ಕೊಳ್ತಿದ್ದೀವಿ. ನಿಂಬೆನ ಹಿಂಡ್ಕೊಂಡು ಸ್ವಲ್ಪ ಕಲಿಸ್ಕೋಬೇಕು. ನೋಡಿ, ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀವಿ. ಈಗ ಸ್ವಲ್ಪ ಎಣ್ಣೆ ಹಾಕೋತಿದ್ದೀವಿ. ಒಂದು 5ರಿಂದ 6 ಸ್ಪೂನ್ ಅಂತೆ. ಆಗಲೇ ನಾನು ಹೆಲ್ಪ್ ಮಾಡಿದ್ನಲ್ಲ ಈರುಳ್ಳಿ ಕುಯ್ದುಬಿಟ್ಟು ಹಾಕೋಕ್ಕೆ, ಅದನ್ನ ಈಗ ಹಾಕೋತಾವ್ರೆ ನಮ್ಮಮ್ಮ. ನೋಡ್ತಾ ಇರ್ಬೋದು ನೀವು. ನೋಡಿ, ಈಗ ಅದನ್ನು ತಿರ್ಸ್ಕೊತಾ ಇದ್ದೀವಿ. ಇದು ಸ್ವಲ್ಪ ರೆಡ್ ಕಲರ್ ಆಗೋ ತನಕ ಅದನ್ನು ತಿರ್ಸ್ಕೋಬೇಕು. ಚೆನ್ನಾಗಿ ಆಡಿಸ್ಕೊತಾ ಇದ್ದೀವಿ. ನೋಡಿ, ಇದೇ ಥರ ಒಂಥರ ರೆಡ್ ಕಲರ್ ಆಗೋ ತನಕ ಇದನ್ನು ಹಂಗೆ ಸ್ವಲ್ಪ ಆ ಕಡೆ ಈ ಕಡೆ ಆಡಿಸ್ಬೇಕು. ನೋಡಿ, ಈಗ ರೆಡ್ ಆಗಿದೆ ಫುಲ್ಲು ಆನಿಯನ್ನೆಲ್ಲ. ಈಗ ನಾವು ಅದಕ್ಕೆ ಚಿಕನ್ ಹಾಕೋತಿದ್ದೀವಿ. ಆಗಲೇ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕೋತಿದ್ದೀವಿ. ನೋಡಿ, ಈಗ ನಾವು ಚಿಕನ್ನ ಹಾಕ್ಕೊಂಡಿದ್ದೀವಿ. ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿ ಹಾಕೋತಾ ಇದ್ದೀವಿ. ಈಗ 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀವಿ. ಅದನ್ನು ಆಡಿಸ್ಕೊಬೇಕೀಗ. ಸೊ ಇದನ್ನು 15 ಮಿನಿಟ್ಸ್ 15 ನಿಮಿಷ ಬೇಯಕ್ಕೆ ಅಂತ ಬಿಡಬೇಕು. ಮುಚ್ತಾ ಇದ್ದೀವಿ ಅದನ್ನು. ಈಗ 2 ಚಕ್ಕೆ, 3 ಲವಂಗ, 1 ಏಲಕ್ಕಿ ತಗೊಂಡಿದ್ದೀನಿ. ನಾವೀಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ ಎಲ್ಲ ತಗೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕೋಬೇಕು. 1 ರೌಂಡ್ ರುಬ್ಕೋಬೇಕು. ಈಗ ನಾವು ರುಬ್ಕೋತಾ ಇದ್ದೀವಿ ಅದನ್ನು. ಇಷ್ಟು ರುಬ್ಬಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ 6, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡು ಸ್ವಲ್ಪ ಹಾಕೋಬೇಕಂತೆ. ಇದಾದ್ಮೇಲೇನು ನೀರು ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ಈಗ ಅದನ್ನು ಮತ್ತೆ ರುಬ್ತಾ ಇದ್ದೀವಿ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀವಿ. ಆಗಲೇ ರುಬ್ಕೊಂಡ್ವಲ್ಲ ಅದಿದ್ದೆಲ್ಲ. ಈಗ ಮಸಾಲನೆಲ್ಲ ಚಿಕನ್ಗೆ ಹಾಕೋತಾ ಇದ್ದೀವಿ. ನೋಡಿ, ಹಾಕ್ಕೊಂಡಿದ್ದೀವಿ. ಈಗ ಸ್ವಲ್ಪ ನೀರು ಹಾಕೋತಾ ಇದ್ದೀವಿ. ಒಂದು 5 ನಿಮಿಷ ಈ ಮಸಾಲೆ ಹಾಕ್ಬಿಟ್ಟು ಚಿಕನ್ ಜೊತೆ ಬಿಡಬೇಕು. ಹೌದಂತೆ. ಈಗ 5 ನಿಮಿಷ ಆ ಮಸಾಲೆನ ಹಾಕಿ ಬಿಡಬೇಕಂತೆ ಚಿಕನ್ ಜೊತೆ. ಈಗ ಅದನ್ನು ಮುಚ್ತಾ ಇದ್ದೀವಿ. ಎಷ್ಟು ನಿಮಿಷ ಬಿಡಬೇಕಮ್ಮ? 5 ನಿಮಿಷ ಮುಚ್ತಿದ್ದೀವಿ. ಈಗ ಅದನ್ನು ಎಲ್ಲ ಉಪ್ಪು ಖಾರ ಎಲ್ಲ ಅದಕ್ಕೆ ಹಿಡಿಬೇಕು.
ನಾವೀಗ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀವಿ. ಫಸ್ಟ್ ಇಲ್ಲಿ ಕಾಯಿ ತುರಿನ ಹಾಕ್ಕೊಂಡಿದ್ದೀವಿ ಮಿಕ್ಸಿಗೆ. ಅರ್ಧ ಚಿಪ್ಪಷ್ಟು ಕಾಯಿ, ಇದು 4 ರಿಂದ 5 ಜನಕ್ಕೆ 2 ಟೈಮ್ಗೆ. ಹಾಂ, ಸ್ವಲ್ಪ ಕಡಲೆ. ಹಾಂ, ಸ್ವಲ್ಪ ಕಡಲೆ, ಮತ್ತು ಒಂಚೂರು ಗಸಗಸೆ, ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಖಾರದ ಪುಡಿ ಸ್ವಲ್ಪ 1.5 ಸ್ಪೂನ್ ಅಷ್ಟೇ. 1.5 ಸ್ಪೂನ್ ಹಾಕೋತಾ ಇದ್ದಾರೆ. ಖಾರ ಜಾಸ್ತಿ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲ ಜಾಸ್ತಿ ಸಾಕಾಗುತ್ತೆ. 2 ಹೊತ್ತಿಗೆ 5 ಜನಕ್ಕೆ. 2 ಹೊತ್ತಿಗೆ 5 ಜನಕ್ಕೆ ನಾವು ಮಾಡ್ಕೊತಾ ಇದ್ದೀವಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಮತ್ತು ಧನಿಯಾ ಪೌಡ್ರ್ ಹಾಕೋತವ್ರೆ. ಒಂದು ಎಷ್ಟು ಸ್ಪೂನ್ ಹಾಕಿದ್ಯಾ ಮಮ್ಮಿ? ಒಂದು ಸ್ಪೂನು. 1 ಸ್ಪೂನು. ಮತ್ತು ಮಟನ್ ಮಸಾಲ ಮನೇಲಿ ಮಾಡ್ಕೊಂಡಿದ್ರೆ ಒಂದು ಸ್ವಲ್ಪ ಹಾಕ್ಬೇಕಂತೆ. ಮಟನ್ ಮಸಾಲ ಅದು ಚಿಕನ್ ಬೇಕಾದ್ರೆ ಹಾಕ್ಬೋದು. ಮನೇಲಿ ಮಾಡಿರೋದದು ಸ್ವಲ್ಪ ಹಾಕೋತಾ ಇದ್ದೀವಿ. ಯಾರು ಮನೇಲಿ ಇದು ಮಾಡಿಲ್ವೋ ಅವ್ರು ಹಾಕ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಧನಿಯಾ ಪೌಡ್ರ್ ಹಾಕೋತಿದ್ದೀವಿ ಈಗ. ಅದು ಧನಿಯಾ ಪೌಡ್ರ್ ಆಗೋಗಿದೆ. ಈಗ ಇದನ್ನ ರುಬ್ಕೋಬೇಕು. ನೀರು ಹಾಕಿ ರುಬ್ಕೋಬೇಕಂತೆ. ನೀರು ಹಾಕೋತಾ ಇದ್ದೀವಿ. ಈಗ ಈ ಥರ ನುಣ್ಣಗೆ ರುಬ್ಕೋಬೇಕು. ಹಾಂ, ನುಣ್ಣಗೆ ರುಬ್ಕೋಬೇಕಂತೆ. ರುಬ್ಕೊಂಡು ಚಿಕನ್ ಹಾಕ್ಬೇಕು. ಇದನ್ನ ಈಗ ಚಿಕನ್ಗೆ ಹಾಕ್ತೇವೆ. ಆಗಲೇ ಆ ಮಸಾಲೆ ಹಾಕಿದ್ವಿ, ಈಗ ಇದು ಹಾಕ್ತಾಯಿದ್ದೀವಿ. ಹಾಕ್ಕೊಂಡಿದ್ದೀವಿ ಈಗ, ನೋಡ್ತಾ ಇದ್ದೀರಾ. ಅದಕ್ಕೆ ನೀರು ಹಾಕೋತಾ ಇದ್ದೀವಿ ಈಗ. ನೀರು ಹಾಕಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಇಲ್ಲ ಗಟ್ಟಿ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಸ್ವಲ್ಪ ನಾವು ನೀರು ಜಾಸ್ತಿ ಹಾಕಿದ್ದೀವಿ, ಅದು ಕುದೀತಾ ಕಾಯಲ್ಲಿ ಹಾಕಿದ್ದೀವಲ್ಲ, ಆವಾಗ ಅದು ಸ್ವಲ್ಪ ಅದೇ ಗಟ್ಟಿ ಆಗುತ್ತೆ. ಸೊ ಉಪ್ಪು ಹಾಕೋತಾ ಇದ್ದೀವಿ ಈಗ. ಚಿಕ್ಕ ಚಮಚಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ ಈಗ. ಚಿಕನ್ಗೆ ಮಸಾಲೆ ಹಾಕಿದ್ದೀವಿ. ಹಾಂ, ಈಗ ಚಿಕನ್ ಬೇಯೋವರೆಗೂ ಮಸಾಲೆ ಬೇಯೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಬೇಯಬೇಕು. ಹಾಂ, ಚಿಕನ್ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಹಾಂ, ನೋಡಿ ಈಗ ಕುದಿಯಕ್ಕೆ ಬಿಟ್ಟಿದ್ದೀವಿ ನಾವು ಇದನ್ನು. ಈಗ ಕೊತ್ತಂಬರಿ ಮತ್ತು ಪುದೀನನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀವಿ. ಫ್ಲೇವರ್ಗೆ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಮಸಾಲ ಎಲ್ಲ ಹಿಡ್ದಾದ್ಮೇಲೆ ಚಿಕನ್ ಸಾರು ರೆಡಿ ಆಗುತ್ತೆ. ಸೊ ಇದನ್ನು ದಯವಿಟ್ಟು ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲೆಲ್ಲ. ಮತ್ತು ನಿಂಗೊಂದು ಟಿಪ್ಸ್ ಹೇಳ, ನೀವು ಕಾಯಿ ಹಾಕೋಣಲ್ಲ ಅಂದರೆ ಕಾಯ್ದು ಹಾಲು ಕೂಡ ಹಾಕೋಬೋದು ನೀವು. ಸೊ ಅದನ್ನು ಕೂಡ ಮಾಡ್ಬೋದು ನೀವು, ಅದರಲ್ಲಿ ಏನಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಮುದ್ದೆ ಮತ್ತು ಚಿಕನ್ ಸಾರು ರೆಡಿಯಾಗಿದೆ. ಸೊ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.